ಚಿರಾಗ್ ಮೋಟರ್ಸ್ ಅಲ್ಲಿ ಒಂದು ಕಮರ್ಷಿಯಲ್ ವೆಹಿಕಲ್ ಡಿವಿಷನ್ ಬರ್ತದೆ. ಚಿರಾಗ್ ಕಾರ್ಸ್ ಓನ್ಲಿ ಕಾರ್ಸ್ ಬರುತ್ತೆ. ಶೋರೂಮು ಇನ್ನೇನು ಅತಿ ಶೀಘ್ರದಲ್ಲಿ ಆಗುತ್ತೆ. ಚಿರಾಗ್ ಫೈನಾನ್ಸ್ ಅಲ್ಲೇ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ಗೆ 1 hour ಸ್ಪಾಟ್ ಅಪ್ರೂವಲ್ ಮಾಡ್ಕೊಡ್ತೀನಿ ಸರ್. ಕಸ್ಟಮರ್ ಬರಲಿ, ನಿಮ್ಮ ಯೂಟ್ಯೂಬ್ ಇಂದ ಇನ್ನೂ 5,000 ಕಮ್ಮಿ ಕೊಡ್ತೀನಿ ಸರ್. ಓಕೆ, ಫೈನ್. ಅಲ್ಟಿಮೇಟ್ ಜನಕ್ಕೆ ಒಂದು ಒಳ್ಳೆ ಕಾರ್ ಕೊಡಬೇಕು ಲೋ ಬಜೆಟ್ ಅಂತ ಮೈಸೂರಲ್ಲಿ ತುಂಬಾ ಆಸೆ ನನಗೂ. ಸಂಪಾದನೆ ಒಂದು ರೀತಿ ಹಾಗೆ ಆಗುತ್ತೆ, ಆದರೆ ಅಲ್ಟಿಮೇಟ್ ಸರ್ವಿಸ್ ಓರಿಯೆಂಟೆಡ್ ನೀವು ಬೆಳೆಸಿರುವಂಥ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಚಿರಾಗ್ ಮೋಟರ್ಸ್. ನಮ್ಮ ಅಶೋಕ್ ಲ್ಯಾಂಡ್ ದೋಸ್ತು ಟಾಟಾ ಎಸ್ ಇಟ್ಟಿರುವಂಥ ಕಸ್ಟಮರೇ ಬೇಕು ಸರ್ ನನಗೆ. ಅವರು ಕಾರ್ ತೊಗೊಂಡು ಯೂಸ್ ಮಾಡಿದ್ರೆ ನನಗೆ ಖುಷಿ ಇದೆ ಸರ್ ತುಂಬ. ಚಿರಾಗ್ ಮೋಟರ್ಸ್, ಚಿರಾಗ್ ಫೈನಾನ್ಸ್, ಹೀಗೆ ನಮ್ಮ ಲೋಕೇಶ್ ಸರ್ ನಿಮಗೆ ತಗೊಂಡು ಬರ್ತಾರೆ. ಚಿರಾಗ್ ಕಾರ್ಸ್, ಟಾಪ್ ಕ್ವಾಲಿಟಿ ಕಾರ್ಸ್ ಲೋ ಬಜೆಟಲ್ಲಿ ನಿಮಗೆ. ವೆಲ್ಕಮ್ ಟು ಚಿರಾಗ್ ಕಾರ್ಸ್. ಸರ್, ಚಿರಾಗ್ ಮೋಟರ್ಸ್ ಕಾರ್ ಸೆಗ್ಮೆಂಟಲ್ಲಿ ಫಸ್ಟ್ ಬ್ಯಾಚ್ ಸರ್. ಹೊಸದಾಗಿ ಚಿರಾಗ್ ಮೋಟರ್ಸು ಅದರ ಅಡಿಷನಲ್ ಜೊತೆಗೆ ಚಿರಾಗ್ ಕಾರ್ಸ್ ಅಂತ ಮಾಡಿದ್ದೀವಿ. ಎಲ್ಲ ನನ್ನ ಗ್ರಾಹಕರಿಗೆ ಇವಾಗ ಏನು ನನ್ನ ಚಿರಾಗ್ ಮೋಟರ್ಸ್ಗೆ ನನಗೆ ಅವಕಾಶ ಮಾಡಿಕೊಟ್ರಿ, ಅದೇ ಥರ ಚಿರಾಗ್ ಕಾರ್ಸ್ಗೂ ಒಂದು ಅವಕಾಶ ಮಾಡಿಕೊಡಿ. ಚಿರಾಗ್ ಮೋಟರ್ಸಲ್ಲಿ ಒಂದು ಕಮರ್ಷಿಯಲ್ ವೆಹಿಕಲ್ ಡಿವಿಷನ್ ಬರ್ತದೆ. ಚಿರಾಗ್ ಕಾರ್ಸ್ ಓನ್ಲಿ ಕಾರ್ಸ್ ಬರುತ್ತೆ. ಶೋರೂಮು ಇನ್ನೇನು ಅತಿ ಶೀಘ್ರದಲ್ಲಿ ಆಗುತ್ತೆ. ಇದು ಬಂದು ಮೊದಲನೇ ವೆಹಿಕಲ್ಲು ಆಲ್ಟೋ ಸರ್, 2017 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಸರ್. ಮೈಸೂರಲ್ಲಿ ಯಾರು ಈ ರೇಟ್ ಕೊಡಬಾರ್ದು ಸರ್. 290 ಕೊಡ್ತೀನಿ ಸರ್. 290 ಗಾಡಿ ಬಂದು ಬಂಪರ್ ಟು ಬಂಪರ್ ಚೆಕ್ ಮಾಡಲಿ ಸರ್. ಕಸ್ಟಮರ್ಗೆ 1000 ರೂಪೀಸ್ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಕಮರ್ಷಿಯಲ್ ಹೇಳ್ತಾ ಇದ್ದೆ, ಅದೇ ರೀತಿ ಕಾರ್ಸಲ್ಲೂ ಹೇಳ್ತಾ ಇದ್ದೀನಿ. ನನ್ನ ಅಜೆಂಡಾ ಇಷ್ಟೇ, ಒಬ್ಬ ರೈತಾಪಿ ವರ್ಗದವರು, ಒಬ್ಬ ಗ್ರಾಮೀಣ ಪ್ರದೇಶದವರು, ಪ್ಲಸ್ ಅದ್ರ ಜೊತೆಗೆ ಒಬ್ಬ ಟಾಟಾ ಎಸ್ ಅಶೋಕ್ ಲ್ಯಾಂಡ್ ದೋಸ್ತ್ ಇಟ್ಟಿರುವಂಥ ಫ್ಯಾಮಿಲಿ. ನೆಕ್ಸ್ಟ್ ಅವ್ರು ಅಪ್ಗ್ರೇಡ್ ಆಗಿ ಒಂದು ಸ್ಮಾಲ್ ಕಾರ್, ಒಂದು 3 ಲಕ್ಷ 4 ಲಕ್ಷದ ಕಾರ್ನ ಯೂಸ್ ಮಾಡಲಿ ಅನ್ನೋದೇ ನನ್ನ ಅಜೆಂಡಾ ಅಷ್ಟೇ. ಇಲ್ಲೇನು ನಾನೇನು ಪ್ರಾಫಿಟ್ ಮಾಡೋ ಕಷ್ಟ ಅಷ್ಟು ಈಸಿ ಇಲ್ಲ. ಇವಾಗ 50 ಲಕ್ಷ ರೂಪಾಯಿ ವೆಹಿಕಲ್ ಹಾಕಿದ್ದೀನಿ ಅಂದರೆ ಅರೌಂಡ್ ಬರೀ 2% ಅಂದರೆ 1 lakh ರೂಪೀಸ್ ಓನ್ಲಿ ಇಂಟ್ರೆಸ್ಟ್ ಬರುತ್ತೆ ಸರ್. ಆದರೆ ನನ್ನ ಇಂಟೆನ್ಷನ್ ಏನು ಅಂತಂದರೆ ಕಸ್ಟಮರ್ಗೆ ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು. ನಾನು ಜೊತೆಗೆ ನನ್ನ ಸಂಸ್ಥೆ ಜೊತೆಲಿ ಖಂಡಿತವಾಗಿಯೂ ಸಾಮೂಹಿಕವಾಗಿ ಹೋಗಬೇಕು. ನೀವು ಬೆಳೆಸಿರೋಂಥ ಸಂಸ್ಥೆ ಒಟ್ಟಿಗೆ ಎಲ್ಲ ಹೋಗೋಣ ಅಂತ ಹೇಳ್ತಾ ಮೊದಲನೇ ವೆಹಿಕಲ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇನ್ನೂ 16 ವೆಹಿಕಲ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಎಲ್ಲ ಚಾನ್ಸ್ ರೇಟ್ ಸರ್. ಮೊದಲನೇದು 290 ಸಿಂಗಲ್ ಓನರ್ 2017 ಆಲ್ಟೋ ಸರ್. ಓಕೆ, 290 ಫೈನಲ್ ಸರ್. ಕಸ್ಟಮರ್ ಬರಲಿ, ಇನ್ನೂ 5,000 ಕಮ್ಮಿ ಕೊಡ್ತೀನಿ ಸರ್. ಓಕೆ, ಫೈನ್. 290 290 ಸರ್. ಆಲ್ಟೋ ನೋಡಿ, KA42 ರಿಜಿಸ್ಟ್ರೇಷನ್. ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾರೆ, ಬಾಡಿ ಎಲ್ಲ ತುಂಬ ನೀಟಾಗಿದೆ. ಏನೋ ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ ಮಾರ್ಕ್ಸ್ ಯಾವುದೂ ಇಲ್ಲ. ಟಯರ್ಸ್ ನೋಡ್ಬೋದು, 4 ಟಯರ್ಸ್ ಗುಡ್ ಕಂಡೀಷನ್, ಬಟನ್ ಎಲ್ಲ ಫ್ರೆಶ್ ಇದೆ. ಎಕ್ಸ್ಟೀರಿಯರ್ ಬಾಡಿ ಎಲ್ಲ ತುಂಬ ನೀಟಾಗಿ ಐತೆ. ರ್ಯಾಟ್ ಟಯರ್ಸ್ ನೋಡಿ, ಬಟನ್ಸ್ ಫ್ರೆಶ್ ಇದೆ. ಈಗ ಇಂಟೀರಿಯರ್ಸ್ ನೋಡಿ 290 ಹೇಳ್ತಾ ಇದ್ದಾರೆ. ಎಲ್ಲ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗೇ ಇದೆ. ನಿಮಗೆ ಸಿಸ್ಟಮ್, ಆಡಿಯೋ ಸಿಸ್ಟಮ್ ಇಲ್ಲಿ ನೋಡಿ. ಫುಟ್ ಮ್ಯಾಟು ಒಂದು ಕಂಪ್ನಿ ಫುಟ್ ಮ್ಯಾಟೇ ನಿಮ್ಗೆ ಸಿಗ್ತಾ ಇದೆ. ರ್ಯಾಟ್ ಸೀಟ್ಸ್ ನೋಡ್ಬೋದು, ರ್ಯಾಟ್ ಸೀಟ್ಸು ಇಂಟ್ಯಾಕ್ಟ್ ಆಗಿದೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ. ಇಂಟೀರಿಯರ್ಸು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಗಾಡಿ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಕಂಡೀಷನ್ ಇದೆ. ಓನ್ಲಿ 2,90,000 ಫೈನಲ್. ಗಾಡಿ ತಗೊಳ್ತೇನೆ ಇನ್ನೂ ಡಿಸ್ಕೌಂಟ್ ಮಾಡಿ ಸರ್ ಕೊಡ್ತಾರೆ ನಿಮಗೆ. KA51 ರಿಜಿಸ್ಟ್ರೇಷನು. ವ್ಯಾಗನಾರ್ ಸರ್, ಡೀಟೇಲ್ಸು ಸರ್. ಸೆಕೆಂಡ್ ಓನರ್ ವೆಹಿಕಲ್ಲು ವ್ಯಾಗನಾರ್ VXi. ನಾನು ಎಲ್ಲ ಆಲ್ಮೋಸ್ಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಕಸ್ಟಮರ್ ಚೆಕ್ ಮಾಡಿದ್ರೆ ಡೋರಿಂದ ಹಿಡಿದು ಬ್ಯಾನೆಟ್ಟಿಂದ ಹಿಡಿದು ಹಿಂದೆವರೆಗೂ ಕಮರ್ಷಿಯಲ್ ವೆಹಿಕಲ್ ಥರ ಅಲ್ಲ. ನನಗೂ ಗೊತ್ತಾಗ್ತಾ ಇದೆ, ಕಾಸು ತುಂಬ ಕಷ್ಟ. ಆದರೆ ಅದ್ರ ಇನ್ವಾಲ್ವ್ಮೆಂಟ್ ಮಾಡಿದ್ದೀವಿ. 1 ತಿಂಗಳಿಗೆ 15 ಕಾರ್ ಪರ್ಚೇಸ್ ಮಾಡಿದ್ದೀವಿ ಮಾರ್ಕೆಟಲ್ಲಿ. ಅದು ಗುಡ್ ವೆಹಿಕಲ್. ಎಲ್ಲ ಫಸ್ಟ್ ಓನರ್ ಸೆಕೆಂಡ್ ಓನರ್ ವೆಹಿಕಲ್ ಇರೋದು ನಮ್ಮ ಹತ್ರ. ಇದು 2014 ಮಾಡಲು ಸಿಂಗಲ್ ಓನರ್ ವೆಹಿಕಲ್ VXi. 3 ಕಾಲು ಕೊಟ್ಬಿಡ್ತೀನಿ ಸರ್ ಕಸ್ಟಮರ್ಗೆ. ಓಕೆ, ಲೋನ್ ಅವೈಲೇಬಲ್ ಬೇಕಾ? ಚಿರಾಗ್ ಫೈನಾನ್ಸ್ ಅಲ್ಲಿ 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ ಚಿರಾಗ್ ಫೈನಾನ್ಸ್ ಅಲ್ಲೇ ಲೋನ್ ಮಾಡ್ಕೊಡ್ತೀನಿ. ಕಸ್ಟಮರ್ಗೆ 1 hour ಸ್ಪಾಟ್ ಅಪ್ರೂವಲ್ ಮಾಡ್ಕೊಡ್ತೀನಿ ಸರ್. ನನ್ನ ಇಂಟೆನ್ಷನ್ ಇಷ್ಟೇ. ನಾನು ಅವಾಗಲೂ ಹೇಳ್ತೇನೆ, ಇವಾಗಲೂ ಹೇಳ್ತಾ ಇದ್ದೀನಿ. ಸಾಧಾರಣ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯೂಸ್ ಮಾಡ್ಬೇಕಷ್ಟೇ ಸರ್ ಕಾರ್ನ. ಓಕೆ, 325 ಅಲ್ವಾ ಸರ್? 325 ಸರ್. ಗಾಡಿ ವೆರಿ ಗುಡ್ ಕಂಡೀಷನ್ಸ್. 4 ಬ್ರ್ಯಾಂಡ್ ಟೈರ್ ಇದೆ. ಸ್ಟೆಪ್ನಿ ಅನ್ಯೂಸ್. ಗಾಡಿ ವೆರಿ ಗುಡ್ ಕಂಡೀಷನ್. ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಓಕೆ, ಫೈನ್. 325 ಹೇಳ್ತಾರೆ ಸರ್. ತಗೊಳ್ಳೋ ಟೈಮಲ್ಲಿ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಇರ್ತದೆ ನೋಡಿ. ವೈಟ್ ಕಲರ್ ವೆಹಿಕಲ್ ಡೈಲೈಟ್ ನೋಡ್ತಾ ಇದ್ದೀರಾ. ಸೂಪರ್ ವೈಟ್ ಕಲರ್ ಗಾಡಿ, ತುಂಬ ಡಿಮ್ಯಾಂಡು. ವ್ಯಾಗನಾರ್ ನೋಡ್ಬೋದು. 4 ಟೈರ್ಸು ಗುಡ್ ಕಂಡೀಷನ್ ವಿತ್ ಸ್ಟೆಪ್ನಿ ಜೊತೆನೇ ಬರ್ತದೆ. ಸ್ಟೆಪ್ನಿ ಗುಡ್ ಕಂಡೀಷನ್ ಇದೆ. ಬಾಡಿ ಎಲ್ಲ ನೋಡ್ತಾ ಇದ್ದೀರಾ, ತುಂಬ ನೀಟಾಗಿದೆ ಬಾಡಿ. ಏನು ಸ್ಕ್ರಾಚಸ್, ಡೆಂಟ್ ಮಾರ್ಕ್ಸ್ ಯಾವುದೂ ಇಲ್ಲ. ಟಯರ್ಸ್ ಕೂಡ ನೋಡ್ಬೋದು, ತುಂಬ ನೀಟಾಗಿದೆ. 4 ಟಯರ್ಸು ಗುಡ್ ಕಂಡೀಷನ್ ಐತೆ. ನಿಮಗೆ ಇಂಟೀರಿಯರ್ಸು ತೋರಿಸ್ತೀನಿ.
ಅವರು 25 ಹೇಳ್ತಾರೆ. ಇಂಟೀರಿಯರ್ಸ್ ನೋಡಿ, ಇಂಟೀರಿಯರ್ಸ್ನ ಸೂಪರ್ ಆಗಿದೆ, ಎಲ್ಲ ಶೋರೂಮ್ ಮೇಂಟೈನ್ ವೆಹಿಕಲ್ ಕಂಡೀಷನ್ ಐತೆ. ಸೀಟ್ ಕವರ್ಸ್ನ ಇಂಟ್ಯಾಕ್ಟ್ ಆಗಿದೆ, ಮತ್ತು ನಿಮಗೆ ಫುಟ್ ಮ್ಯಾಟ್ಸು ಸಿಗ್ತದೆ. ಇಂಟೀರಿಯರ್ಸ್ ಎಲ್ಲ ತುಂಬ ನೀಟಾಗಿದೆ. ರ್ಯಾಚ್ ಸೀಟ್ಸ್ ಕಂಡೀಷನ್ ನೀಟಾಗೈತೆ. ಓವರಾಲ್ ಇಂಟೀರಿಯರ್ಸ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಇದೆ. ವ್ಯಾಗನಾರ್ ವೈಟ್ ಕಲರ್ ವೆಹಿಕಲ್, ಓನ್ಲಿ 325. 04 ಸರ್, ಸುಜುಕಿಲಿ ಯಾವ ಮಾಡಲ್ ಸರ್? ಈ ಗಾಡಿ ಒಂದು ಈಗ ತಾನೇ ಜಸ್ಟ್ ಸ್ಟಾಕ್ ಬಂದಿದೆ. ಮಾಡಲು 2011. ಓನರ್ ಎಷ್ಟು ಅಂತ ಕೇಳ್ತೀರಾ ಸರ್? ಸಿಂಗಲ್ ಓನರ್ ವೆಹಿಕಲ್. ರೇಟ್ ಎಷ್ಟು ಹೇಳ್ತೀರಾ ಅಂತ ಸರ್? 2 ವೀಲರ್ ರೇಟ್ ಸರ್ ಬರೀ 2 ಲಕ್ಷ ಸರ್. 1 ಲಕ್ಷ ನಾನೇ ಮಾಡ್ಕೊಡ್ತೀನಿ ಸರ್ ಲೋನು ಚಿರಾಗ್ ಫೈನಾನ್ಸ್ ಇಂದ. ಕಸ್ಟಮರ್ ಬಂದು ನೋಡ್ಲಿ, ಸಿಂಗಲ್ ಓನರ್ ವೆಹಿಕಲ್, ಆಲ್ಟೋ, ತುಂಬ ಕಂಡೀಷನ್ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಕಸ್ಟಮರ್ಗೆ 1 ಲಕ್ಷ ಸ್ಪಾಟ್ ಅಪ್ರೂವ್ಡು. ಕಸ್ಟಮರ್ಗೆ ಇನ್ನೂ 20,000 30,000 ಬೇಕಂದ್ರೆ ಕಸ್ಟಮರ್ FI ಮಾಡ್ಕೊಡ್ತೀನಿ. 1.30 ಸ್ಪಾಟ್ ಅಪ್ರೂವ್ಡ್ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ ಫೈನ್. ಅದು ಆಲ್ಟೋ ನೋಡಿ, ನಿಮಗೆ ಬಜೆಟ್ ಪ್ರೈಸ್ ಬರೀ 2 ಲಕ್ಷ ಸರ್ ಹೇಳ್ತಾ ಇದ್ದಾರೆ. ಮ್ಯಾಕ್ಸಿಮಮ್ 1.30 ಲೋನೇ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್, ಡೇ ಲೈಟ್ ನೋಡ್ತಾ ಇದ್ರೆ ಸಿಲ್ವರ್ ಕಲರ್ ವೆಹಿಕಲ್. ಬಾಡಿ ಎಲ್ಲ ತುಂಬ ನೀಟಾಗಿ ಐತೆ. 4 ಟೈರ್ಸ್ ಗುಡ್ ಕಂಡೀಷನ್ಲೇ ಐತೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇದು ನೋಡ್ಬೋದು. ರ್ಯಾಟ್ ಟೈರ್ಸ್ ಗುಡ್ ಕಂಡೀಷನ್ ಇದೆ. ಇಂಟೀರಿಯರ್ಸ್ ನೋಡಲ್ಲ, ಇಂಟೀರಿಯರ್ಸ್ ನೋಡಿ ತುಂಬ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಸೀಟ್ ಕವರ್ಸ್ ನೋಡಿ ಇಂಟ್ಯಾಕ್ಟ್ ಆಗಿದೆ. ನಿಮಗೆ ಫುಟ್ ಮ್ಯಾಟ್ ಸಿಗ್ತಾ ಇದೆ, ಸೌಂಡ್ ಸಿಸ್ಟಮ್ ಸಿಗ್ತಾ ಇದೆ ನಿಮಗೆ. ರ್ಯಾಚ್ ಸೀಟ್ಸ್ ಕಂಡೀಷನ್ ನೋಡಿ, ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಗುಡ್ ಕಂಡೀಷನ್ಲೇ ಇದೆ. KA09 ಮೈಸೂರು ಪಾಸಿಂಗ್, ಸುಜುಕಿಲಿ ಯಾವ ಮಾಡಲ್ ಸರ್? ಸರ್ ಮೈಸೂರು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಅಂತೀರಾ ಸರ್? 19,000 ಓಡಿದೆ ಸರ್. ಗಾಡಿ ಬಂದು ನೋಡಿದ್ರೆ ಸರ್ ಒಂದೇ ಒಂದು ಸ್ಕ್ರಾಚ್ ಆಗಿಲ್ಲ. ಗಾಡಿ ಶೋರೂಮ್ ಹಿಸ್ಟ್ರಿ ವೆಹಿಕಲ್, ವೆರಿ ವೆರಿ ಗುಡ್ ಕಂಡೀಷನ್ ಸರ್. ಕಸ್ಟಮರ್ ಬಂದು ನೋಡ್ಲಿ, ಚಿರಾಗ್ ಮೋಟರ್ಸ್, ಚಿರಾಗ್ ಕಾರ್ಸ್, ಮೈಸೂರು ಬೆಂಗಳೂರು ರೋಡಲ್ಲಿ. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬ ಗುಡ್ ಕಂಡೀಷನ್ಸ್ ಇದೆ. ಬರೀ 100 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಎಷ್ಟು ಹೇಳಿ? 100 ರೂಪೀಸ್ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಆ ಟೇಸ್ಟಲ್ಲಿ ಇದೆ ಗಾಡಿ. ಕಸ್ಟಮರ್ ಬಂದು ನೋಡಿ, ಇಂಟೀರಿಯರ್ ಇಂದ ಟೈರ್ಸು ಎಲ್ಲ ಕಂಪ್ಲೀಟ್ ವೆರಿ ಗುಡ್ ಕಂಡೀಷನ್ಸ್ ಇದೆ ಸರ್. ಚಾನ್ಸ್ ರೇಟ್ ಸರ್ 25,000 ಡೌನ್ ಪೇಮೆಂಟ್ ಮಾಡಿ ಸರ್. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 25,000 ರೂಪೀಸ್ ಡೌನ್ ಪೇಮೆಂಟ್ ಸಾಕು ತಂದರೆ ಸಾಕು. ನಿಮ್ಮ ಸಿಬಿಲ್ ಇದ್ರೆ 5 ಲಕ್ಷ ಲೋನ್ ಆಗುತ್ತೆ ಸರ್. ಫೈನಲ್ ರೇಟ್ ಎಷ್ಟು ಸರ್? ಸರ್ 5.25. ನಾನು 5.5 ಹೇಳಿ ನೆಗೋಷಿಯಬಲ್ ಮಾಡಲ್ಲ. 5.25 ಕೊಡ್ತೀನಿ. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಮಾಡಲಿ. ಗಾಡಿ 50 ರೂಪಾಯಿ ಖರ್ಚಿದ್ರೆ ವಾಪಸ್ ತಗೋತೀನಿ ಸರ್. ಓಕೆ ಫೈನ್ ಫೈನ್ ಸರ್. ಸೊ 5.25 ವೆರಿ ಡೌನ್ ಪೇಮೆಂಟ್, ಓನ್ಲಿ 25,000. 25,000 ತಗೊಂಡು ಕೊಡಿ. ಗಾಡಿ ಹಿಂದಾಗ್ತಾ ಮೈಸೂರು ಪಾಸಿಂಗ್ ಗಾಡಿ, ಗ್ರೇ ಕಲರ್ ವೆಹಿಕಲ್, ಡೇ ಲೈಟ್ ನೋಡ್ತಾ. ಬಾಡಿ ಎಲ್ಲ ತುಂಬ ನೀಟಾಗಿದೆ. 4 ಟೈರ್ಸ್ ಗುಡ್ ಕಂಡೀಷನ್ ಎಲ್ಲ ಐತೆ. ನೋಡಿ, ರ್ಯಾಟ್ ಟೈರ್ಸ್ ಕೂಡ ಗುಡ್ ಕಂಡೀಷನ್ ಎಲ್ಲ ಐತೆ. ನಿಮ್ಗೆ ಇಂಟೀರಿಯರ್ಸ್ ತೋರಿಸ್ತೀನಿ. ಎಲ್ಲ ತುಂಬ ನೀಟಾಗಿದೆ. ವೆಲ್ ಮೇಂಟೈನ್ಡ್ ವೆಹಿಕಲ್ ಅದು. ಸುಜುಕಿ ಸಿಲಾರಿಯೋ ಮೈಸೂರು ಪಾಸಿಂಗ್ ನೋಡಬಹುದು. ಸುಜುಕಿ ಸಿಲಾರಿಯೋದು 525. 86,000 ಓಡಿದೆ, ಒಂದು 70,000 ಓಡಿದೆ. ಇಂಟೀರಿಯರ್ಸ್ ನೋಡಿ ತುಂಬ ನೀಟಾಗೈತೆ. ಸುಜುಕಿ ವ್ಯಾಗನಾರ್ 03 ರಿಜಿಸ್ಟ್ರೇಷನ್ ಸರ್. ವ್ಯಾಗನಾರ್ 2012 ವೆಹಿಕಲ್, VXI ಗಾಡಿ, ತುಂಬಾ ಚೆನ್ನಾಗಿದೆ. ಗಾಡಿ ರೇಟ್ ಎಷ್ಟು ಹೇಳ್ತೀರಾ ಸರ್? 2,65,000 ಸರ್. ಚಾನ್ಸ್ ರೇಟು. ಓಕೆ ಸರ್. ಕಸ್ಟಮರ್ ಚೆನ್ನಾಗಿತ್ತು ಅಂದ್ರೆ 1.5 ಲಕ್ಷ ಸ್ಪಾಟ್ ಅಪ್ರೂವ್ಡ್ ಫಾರ್ ಚಿರಾಗ್ ಫೈನಾನ್ಸ್ ಸರ್. ಓಕೆ. ಗಾಡಿ ವೆರಿ ವೆರಿ ಗುಡ್ ಕಂಡೀಷನ್ಸು. ಟೈರ್ ಚೆನ್ನಾಗಿದೆ, ಬಾಡಿ ಲೈನಿಂಗ್ ಚೆನ್ನಾಗಿದೆ, ಇಂಟೀರಿಯರ್ ಚೆಕ್. ಮೈನ್ ಆಗಿ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ನೀವೇನಾರು ಆಕ್ಸಿಡೆಂಟ್ ಏನಾರು ಗಾಡಿ ಅಂತಿರೋದು ಏನಾರು ನಮ್ಮಲ್ಲಿ ಏನಾರು ಒಂದು ವೆಹಿಕಲ್ ಇದ್ರೆ ನಾನು ಈ ಬಿಸ್ನೆಸ್ನ ಮಾಡಲ್ಲ. ಯಾಕೆ ಅಂತಂದ್ರೆ ಆದಷ್ಟು ಮಟ್ಟಿಗೆ FI ಮಾಡಿ ಕಸ್ಟಮರ್ಗೆ ಕ್ವಾಲಿಟಿ ವೆಹಿಕಲ್ ತರಬೇಕು ಅಂತ 15 ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ ಸರ್. ದಿಸ್ ಮಂತು ಒಂದೇ ತಿಂಗಳಿಗೆ 15 ವೆಹಿಕಲ್ ಪರ್ಚೇಸ್ ಮಾಡಿದ್ದೀನಿ. ನನಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಕಾರ್ಸ್ ಬಗ್ಗೆ. ಆದರೆ ಅಲ್ಟಿಮೇಟ್ ಜನಕ್ಕೆ ಒಂದು ಒಳ್ಳೆ ಕಾರ್ ಕೊಡಬೇಕು ಲೋ ಬಜೆಟ್ ಅಂತ ಮೈಸೂರಲ್ಲಿ ತುಂಬ ಆಸೆ ನನಗೂ. ಬೇರೆ ಸುಮಾರು ಕಂಪ್ನಿಗಳ ಟ್ರೂ ವ್ಯಾಲ್ಯೂಗಳಿದೆ. ನಾನು ಅದೇ ರೀತಿ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಮಾಡಿದ್ದೀನಿ. ದಯವಿಟ್ಟು ಖಂಡಿತ ಸಪೋರ್ಟ್ ಮಾಡಿ. ನಾನು ನಿಜವಾಗ್ಲೂ ಕಸ್ಟಮರ್ಗೆ ಒಳ್ಳೆ ಆನರಬಲ್ ಆಗಿ ನಾನು ನನ್ನ ಸಂಸ್ಥೆ ನಿಮ್ಮ ಪರವಾಗಿ ಕಸ್ಟಮರ್ ಪರವಾಗಿ ನಿಮ್ಗೆಲ್ಲರಿಗೂ ಒಳ್ಳೆ ಗಾಡಿ ಸಿಗಂಗೆ ನಾನು ಖಂಡಿತ ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಓಕೆ. 265 ಫೈನಲ್ ಸರ್? ಎಸ್ ಸರ್, ಎಸ್ ಸರ್. ಓಕೆ. 265 ಚಾನ್ಸ್ ರೈಟ್ ನೋಡಿ. KA03 ವ್ಯಾಗನಾರ್ ನೋಡ್ತಾ ಇದ್ರೆ ಬಾಡಿ ಎಲ್ಲ ಅಷ್ಟು ನೀಟಾಗಿದೆ. ಡೇ ಲೈಟ್ ನೋಡ್ತಾ ಇದ್ರೆ ಸಣ್ಣ ಪುಟ್ಟ ಸ್ಕ್ರಾಚಸ್, ಡೆಂಟ್ ಮಾರ್ಕ್ಸ್ ಯಾವುದೆಲ್ಲ ತುಂಬ ನೀಟಾಗುತ್ತೆ. 4 ಟೈರ್ಸ್ ನೋಡ್ಬೋದು. ಟೈರ್ಸ್ ಬಟನ್ಸ್ ಎಲ್ಲ ನೋಡಿ ಫ್ರೆಶ್ ಆಗಿದೆ. 4 ಟೈರ್ಸ್ ಟಾಪ್ ಕ್ಲಾಸ್ ಕಂಡೀಷನ್ಲೇ ಐತೆ. ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ಸ್ ನೋಡಿ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಪೈನಿಯರ್ ಆಡಿಯೋ ಸಿಸ್ಟಮ್ ಸಿಗ್ತಾ ಇದೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಇದೆ. ಮತ್ತು ಫ್ಲೋರ್ ಮ್ಯಾಟ್ಸು ಸಿಗ್ತಾ ಇದೆ ನಿಮಗೆ. ರ್ಯಾಶ್ ಸೀಟ್ಸ್ ನೋಡಿ. ಓವರ್ ಆಲ್ ಇಂಟೀರಿಯರ್ಸ್ ಟಾಪ್ ಕ್ಲಾಸಲ್ಲೇ ಇದೆ. ಓನ್ಲಿ 2,65,000.
ಸುಜುಕಿ ಬ್ರೀಜಾ ಯಾವ ಮಾಡಲು? ಸರ್ ಇದು 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ವೆರಿ ಗುಡ್ ಕಂಡೀಷನ್ಸು ಸರ್. ಚಾನ್ಸ್ ರೇಟ್ ಸರ್ 620 ಸರ್. ಓಕೆ ಸರ್. ಕಸ್ಟಮರ್ ಬಂದು ನೋಡ್ಲಿ, ಬೆಸ್ಟ್ ರೇಟ್ ಅವರೇ ಕೊಡ್ಲಿ ರೇಟು. ಡೀಸೆಲ್ ವೆಹಿಕಲ್, ವಿಡೇ ಆಪ್ಷನ್ಸ್ ವೆಹಿಕಲ್, ಡೀಸೆಲ್ ವೆಹಿಕಲ್ ಎಲ್ಲೂ ಸಿಗ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಫೈನ್ ಸರ್. ವೆರಿ 6,20,000 ಹೇಳ್ತಾರೆ ಸರ್. 6,20,000 ನೋಡಿ. ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗಿದೆ. ಬ್ರೀಜಾ ಗಾಡಿ, ಮೆರೂನ್ ಕಲರ್ ವೆಹಿಕಲ್ ನೋಡ್ತಾ ಇದ್ದಾರೆ, ತುಂಬ ನೀಟಾಗಿದೆ. ಟೈರ್ಸ್ 4 ಟೈರ್ಸ್ನೇ ಗುಡ್ ಕಂಡೀಷನ್ ಆಗುತ್ತೆ. ಗಾಡಿ ಸೂಪರ್ ಆಗುತ್ತೆ. ಡ್ಯೂಯಲ್ ಟೋನ್ ಬಾಡಿ ಎಲ್ಲ ಮೆರೂನ್ ಇದೆ. ರೂಫ್ ಟಾಪ್ ಒಂದು ಬ್ಲಾಕ್ ಇದೆ. ಇಂಟೀರಿಯರ್ ಒಳಗಡೆ ಇಂಟೀರಿಯರ್ಸ್ ನೋಡಿ ಸೂಪರಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ಸ್ ನೋಡ್ಬೋದು, ತುಂಬ ನೀಟಾಗಿ ಐತೆ. ಬ್ಲೂಟೂತ್ ಕನೆಕ್ಟಿವಿಟಿ ಸಿಸ್ಟಮ್ ಸಿಗ್ತದೆ ನಿಮಗೆ. ಡ್ಯಾಶ್ ಬೋರ್ಡ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಫುಟ್ ಮ್ಯಾಟ್ಸ್ ಐತೆ. ರ್ಯಾಕ್ ಸೀಟ್ಸ್ ನೋಡಿ, ರ್ಯಾಕ್ ಸೀಟ್ಸ್ ಗುಡ್ ಕಂಡೀಷನ್ಲೇ ಐತೆ. 13 ರಿಜಿಸ್ಟ್ರೇಷನ್ ಈಕೋ ಸರ್. ಡೀಟೇಲ್ಸ್ ಸರ್ ಈಕೋ ಬಗ್ಗೆ ಹೇಳ್ಬೇಕಂದ್ರೆ 7 ಸೀಟರ್ ವೆಹಿಕಲ್, 2023 ಮಾಡಲು. ಗಾಡಿ ಎಷ್ಟು ಹೊಡಿ ಅಂದರೆ 23,000. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಅದು ನಾನು ಈಕೋ ಬಗ್ಗೆ ಸುಮಾರು ಕಡೆ ಸರ್ಚ್ ಮಾಡಿದೆ. 21 ಮಾಡಲಿಗೆ ಬೆಂಗಳೂರಲ್ಲಿ ಮಾರ್ಕೆಟು 5 ಲಕ್ಷ ಹೇಳ್ತಾರೆ. ನಾನು 25,000 ಡೌನ್ ಪೇಮೆಂಟ್ ತೊಗೊಬನ್ನಿ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಹೇಳಿ? 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 25,000 ಡೌನ್ ಪೇಮೆಂಟ್ ತೊಗೊಬನ್ನಿ. ಇಲ್ವಾ ಇನ್ನೂ 5,000 ಕಮ್ಮಿ ತೊಗೊಬನ್ನಿ ಸರ್, 5,20,000ಗೆ ಕೊಡ್ತೀನಿ. 20,000 ಡೌನ್ ಪೇಮೆಂಟ್ಗೆ ಈ ಗಾಡಿ ಕೊಡ್ತೀನಿ. ಗಾಡಿ ವೆರಿ ಗುಡ್ ಕಂಡೀಷನ್. 1,000 ರೂಪಾಯಿ ಖರ್ಚಿದ್ರೆ ವಾಪಸ್ ತೊಗೋತೀನಿ ಸರ್. ಸರ್ ಇದರಲ್ಲಿ ಕಾರ್ಸಲ್ಲಿ ಯಾರು ಅಷ್ಟು ಸುಲಭವಾಗಿ ಹೇಳೋಕ್ಕಾಗಲ್ಲ. ಏನಪ್ಪ 1,000 ರೂಪಾಯಿಗೆ ನೀನು ಒಂದು ವೀಲ್ ಕ್ಯಾಪ್ ಹಾಕಲ್ಲ ಇಲ್ಲ ಅಂತಂದರೆ ಏನಿಲ್ಲ. ಪ್ರತಿಯೊಂದು ನೋಡಿ ಸರ್, ಬ್ರ್ಯಾಂಡ್ ಟೈರ್ ಹಾಕಿದ್ದೀನಿ. 23,000ಕ್ಕೆ ಏನು ಖರ್ಚು ಬರುತ್ತೆ ಸರ್? ನಾನು 100% ಇಂಟೀರಿಯರು, ಕೂನಿಂಗು, ರೈನ್ ಗಾರ್ಡ್ಸ್ ಎಲ್ಲ ಕಂಪ್ಲೀಟ್ ಸೆಟಪ್ಸ್ ನಮ್ಮಲ್ಲಿ ರೆಡಿ ಆಗುತ್ತೆ. ಕಸ್ಟಮರ್ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್, ನೀವು ಅದರಲ್ಲಿ ನಂಬಬೇಕು ನಮ್ಮನ್ನು. ಚಿರಾಗ್ ಕಾರ್ಸಲ್ಲಿ ನಿಮಗೆ ಒಳ್ಳೆ ಕಾರ್ ಸಿಗುತ್ತೆ. ನಾನು ಅದು ಹೇಳಿದ್ನಲ್ಲ ಪದೇ ನನ್ನ ಕಾರ್ ಬಗ್ಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. 15 ದಿನಕ್ಕೆ 15 ಕಾರ್ ತೊಗೊಬಂದಿದ್ದೀವಿ ಸರ್, ಎಲ್ಲ ವಿತೌಟ್ ಆಕ್ಸಿಡೆಂಟ್ ವೆಹಿಕಲ್. ಬಂದು ಕಸ್ಟಮರ್ ವಿಸಿಟ್ ಮಾಡಿ. 5,000 ನೆಗೋಷಿಯಬಲ್ ಸರ್. ಕಸ್ಟಮರ್ ಚೆನ್ನಾಗಿರಬೇಕು, ಅಲ್ಟಿಮೇಟ್ ನಮ್ಮ ಸಂಸ್ಥೆ ನಡಿಬೇಕು ಸರ್, ಅಷ್ಟೇ. ಇನ್ನು ಬೇರೆ ಅಜೆಂಡಾ ಏನಿಲ್ಲ ಸರ್. ದಯವಿಟ್ಟು ಬಂದು ನೋಡಿ. 5,25 ಇನ್ನೂ 5,000 ಕಮ್ಮಿ ಕೊಡ್ತೀನಿ, 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು. ಓಕೆ ಫೈನ್ 4 ಬ್ರ್ಯಾಂಡ್ ಟೈರ್ MRF ಫಿಟ್ ಮಾಡಿದ್ದೀನಿ. ಏನೇ ಏರ್ ಬಂದರೆ ವಾರಂಟಿ ಬಂದರೆ ನನ್ನ ಜವಾಬ್ದಾರಿ ಸರ್. ಓಕೆ ಫೈನ್ ಸರ್. ನೋಡಿ ಎಕ್ಸ್ಟ್ರಾ ಬಾಡಿ ಎಲ್ಲ ನೋಡಿ ನಿಮಗೆ ಸಿಲ್ವರ್ ಕಲರ್ ತುಂಬ ನೀಟ್ ಆಗಿದೆ. 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಟೈರ್ಸ್ ಎಲ್ಲ ನೋಡಿ, ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಗಾಡಿ ಏಕದಮ್ ಸೂಪರ್ ಕಂಡೀಷನ್ ಐತೆ. ನಿಮಗೆ ಸುಮಾರು ಸರ್ ಬಂದು ಫೆಸಿಲಿಟೀಸ್ ಮಾಡಿಕೊಡ್ತಾರೆ. ಮತ್ತು ಪ್ರೈಸು ತುಂಬ ಜಾಕ್ ಪ್ರೈಸ್ ಅಂತ ಹೇಳ್ಬೋದು. ರಾಯಲ್ ಟೈರ್ಸ್ ನೋಡಿ, ಬಟನ್ಸ್ ಎಲ್ಲ ಫ್ರೆಶ್ ಐತೆ. ತಕೊಡಪ್ಪ, ಮುರಿದಾಕ್ಬಿಡ್ತಾರೆ. ಇಲ್ಲಿ ಫ್ರಂಟ್ ಡ್ರೈವರ್ಸ್ ಕ್ಯಾಬನ್ ನೋಡ್ಬೋದು, ತುಂಬ ನೀಟಾಗೈತೆ. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಎಲ್ಲ ತುಂಬ ನೀಟಾಗಿ ಮೇಂಟೈನ್ ಮಾಡಿದೆ. ವೆಲ್ ಮೇಂಟೈನ್ ವೆಹಿಕಲ್ ಅದು. ಹಾಂಡಾ ಬ್ರಿಯೋ ಡೀಟೇಲ್ಸ್ ಸರ್. ಇದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಗಾಡಿ ಗುಡ್ ಕಂಡೀಷನ್ಸ್. ನನ್ನ ಇನೋವಾ ಟೆಸ್ಟಲ್ಲಿ ಇದೆ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. ಎಲ್ಲ ತುಂಬ ಗಾಡಿ ಓಡಿಸ್ತಾ ಇದ್ದಾರೆ, ಜಸ್ಟ್ ಲೈಕ್ ಫಾರಿನ್ ವೆಹಿಕಲ್ ಓಡಿಸ್ದಂಗೆ ಆಗುತ್ತೆ, ಅಷ್ಟು ವೆರಿ ಗುಡ್ ಕಂಡೀಷನ್ಸ್ ಇದೆ. ಶೋರೂಮಲ್ಲಿ ಈಗ ಸರ್ವಿಸ್ ಮಾಡಿಸ್ತು 10,600 ರೂಪಾಯಿ ಶೋರೂಮ್ ಸರ್ವಿಸ್ ಆಗಿರೋ ಬಿಲ್ ಸಮೇತ ಇದೆ. ಆಯಿಲ್ ಚೇಂಜು, ಒಂದು ಬೇರಿಂಗ್ ಹೋಗಿತ್ತು, ಬೇರಿಂಗ್ ಹಾಕ್ಸಿದ್ದೀನಿ. ಇದು ಅಷ್ಟೇ ಸರ್, 1,000 ರೂಪಾಯಿ ಖರ್ಚಿಲ್ಲ ಸರ್. ಎಷ್ಟು ಹೇಳಿ? 1,000 ರೂಪೀಸ್ ಖರ್ಚಿಲ್ಲ. ಗಾಡಿ ವೆರಿ ಗುಡ್ ಕಂಡೀಷನ್ಸ್ ಇದೆ. ಇಂಟೀರಿಯರ್ ಎಲ್ಲ ಸೂಪರ್ ಆಗಿದೆ. ಟೈರ್ ಈಸ್ ವೆರಿ ಗುಡ್ ಇದೆ. ಕಸ್ಟಮರ್ ಬಂದು ನೋಡಲಿ ಸರ್. 3 ಲಕ್ಷ ಚಾನ್ಸ್ ರೇಟ್ ಸರ್. ಓಕೆ ಫೈನ್. ವೆರಿ 3 ಲಕ್ಷ ಹಾಂಡಾ ಬ್ರಿಯೋ, ಓನ್ಲಿ 3 lakhs ಸಿಂಗಲ್ ಓನರ್ ವೆಹಿಕಲ್. 1.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಸ್ಪಾಟ್ ಅಪ್ರೂವ್ಡ್ ಫಾರ್ ಚಿರಾಗ್ ಫೈನಾನ್ಸ್. ಓಕೆ ಗ್ರೇಟ್ ಸರ್. ನಿಮಗೆ 0 ಡೌನ್ ಪೇಮೆಂಟ್ ಗಾಡಿ ಒಂದು ಎತ್ಕೊಂಡು ಹೋಗಿ ನಿಮಗೆ ಬ್ರಿಯೋ, ಅದು ಶೋರೂಮ್ ಸರ್ವಿಸ್. ರೀಸೆಂಟ್ಲಿ ಸರ್ವಿಸ್ ಬಿಲ್ ತೋರಿಸ್ತಾರೆ ಸರ್. ಎಲ್ಲ ಸರ್ವಿಸ್ ಆಗಿದೆ. ವೈಟ್ ಕಲರ್ ವೆಹಿಕಲ್. ಡೇ ಲೈಟಲ್ಲಿ ನೋಡ್ತಾ ಇದೆ. KA03 ರಿಜಿಸ್ಟ್ರೇಷನ್. 4 ಟೈರ್ಸ್ ನೋಡಿ, 4 ಟೈರ್ಸ್ ಗುಡ್ ಕಂಡೀಷನ್ ಐತೆ. ಸಿಂಗಲ್ ಓನರ್ ವೆಹಿಕಲ್. ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಅದು ಶೋರೂಮ್ ಸರ್ವಿಸ್ ವೆಹಿಕಲ್. ಸೂಪರ್ ಆಗೈತೆ. ಟೈರ್ಸ್ ಗುಡ್ ಕಂಡೀಷನ್ ನೋಡಿ, ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸೀಟ್ಸ್ ಎಲ್ಲ ನೋಡಿ, ಎಲ್ಲ ಪ್ರೀಮಿಯಂ ಲೆದರ್ ಸೀಟ್ಸ್ ನಿಮಗೆ. ಟಾಪ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿ. ರೀಸೆಂಟ್ಲಿ ಶೋರೂಮ್ ಸರ್ವಿಸ್ ವೆಹಿಕಲ್. ಇಲ್ಲೇ ನೋಡ್ಬೋದು, ಫುಟ್ ಮ್ಯಾಟ್ಸ್ ಕೂಡ ನೋಡ್ಬೋದು. ಎಲ್ಲ ಒರಿಜಿನಲ್ ನೋಡಿ, ಎಲ್ಲ ಸೂಪರ್ ಕಂಡೀಷನ್ ಇದೆ. ಫುಟ್ ಮ್ಯಾಟ್ಸ್ ಗಾಡಿ ಹಿಂಗೆ ಮಾತಾಡೋ ಲೆವೆಲ್ ಯಾವಾಗ ಬೆಳಿಬೇಕು ಗಾಡಿ ಅಂತ ನೋಡಿ. ಶೋರೂಮ್ ಸರ್ವಿಸ್ ವೆಹಿಕಲ್. ನಿಮಗೆ ಗೊತ್ತಿಲ್ಲ. ಬ್ರಿಯೋ ಸರ್ ಡೀಟೇಲ್ಸ್. ಇದು ಒನ್ ಮೋರ್ ವೆಹಿಕಲ್ ಬ್ರಿಯೋ 2012 ಸೆಕೆಂಡ್ ಓನರ್ ವೆಹಿಕಲ್. ಬಹಳ ಗುಡ್ ಕಂಡೀಷನ್ಸ್ ಇದೆ. ನಾನು ಹೇಳ್ತಾ ಇಲ್ಲ ಸರ್, ಆಲ್ಮೋಸ್ಟ್ 15 ವೆಹಿಕಲ್ ಇದೆ. 15 ವೆಹಿಕಲ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. 280 ಸರ್. ಕಸ್ಟಮರ್ ಬಂದ್ಲಿ, ಇಮಿಡಿಯೇಟ್ ಅವ್ರು ಹೆಚ್ಚು ಕಮ್ಮಿ ಏನಾದರೂ ಮಾಡೋಣ. ಕಸ್ಟಮರ್ ಬಂದು ನೋಡ್ಬೇಕು ಸರ್. ಚಿರಾಗ್ ಮೋಟರ್ಸ್, ಚಿರಾಗ್ ಕಾರ್ಸ್. ನಾನು ಪದೇ ಹೇಳ್ತಾ ಇದ್ದೀನಿ. ಚಿರಾಗ್ ಮೋಟರ್ಸ್ ಬಹಳ ಹತ್ರದಲ್ಲಿ ಬಾಯಲ್ಲಿ ಬರ್ತಾ ಇದೆ. ಚಿರಾಗ್ ಮೋಟರ್ಸ್ ಬಂದು ಕಮರ್ಷಿಯಲ್ ಡಿವಿಷನ್, ಚಿರಾಗ್ ಕಾರ್ಸ್ ಬಂದು ಕಾರ್ ಡಿವಿಷನ್. ವೆರಿ ಗುಡ್ ಕಂಡೀಷನ್ಸು. ಕಸ್ಟಮರ್ ಬಂದು ನೋಡಲಿ. ಎಲ್ಲ ಬಾಡಿ ಲೈನಿಂಗು, ಇಂಟೀರಿಯರು ಎಲ್ಲ ತುಂಬ ಚೆನ್ನಾಗಿದೆ. 2012 ಸಿಂಗಲ್ ಓನರು.
ಅದು ಬಂದು ಫಸ್ಟ್ ಓನರ್, ಇದು ಬಂದು ಸೆಕೆಂಡ್ ಓನರ್ ಸರ್. ಓಕೆ 280 ಸರ್ ಫೈನಲ್. ಎಸ್ ಸರ್, ಕಸ್ಟಮರ್ ಬರಲಿ ನಿಮ್ಮ ಯೂಟ್ಯೂಬಿಂದ ಇನ್ನೂ 5,000 ಕಮ್ಮಿ ಕೊಡ್ತೀವಿ ಸರ್. ಓಕೆ ಫೈನ್. ನಮ್ಮ ಚಾನಲ್ ಕಡೆ ಬಂದ ಇನ್ನೂ 5,000 ಡಿಸ್ಕೌಂಟ್ ಆಗುತ್ತೆ. ಗಾಡಿ ನೋಡಿ ರೆಡ್ ಕಲರ್ ವೆಹಿಕಲ್, ಬಾಡಿ ಎಲ್ಲ ತುಂಬ ನೀಟಾಗಿ ಡೇ ಲೈಟ್ ನೋಡ್ತಾರೆ, ತುಂಬ ಬ್ಯೂಟಿಫುಲ್ ವೆಹಿಕಲ್ ಇದು. 4 ಟೈರ್ಸ್ ನೋಡ್ಬೋದು, ಟೈರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಬಾಡಿ ಎಕ್ಸ್ಟೀರಿಯರ್ ತುಂಬ ನೀಟಾಗಿದೆ, ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಮಾರ್ಕ್ಸ್ ಯಾವುದಿಲ್ಲ, ತುಂಬ ನೀಟಾಗೈತೆ. ರ್ಯಾಟ್ ಟೈರ್ಸು ಬಟನ್ಸ್ ಎಲ್ಲ ಫ್ರೆಶ್, ಎಲ್ಲ ಶೋರೂಮ್ ಸರ್ವಿಸ್ಡ್ ವೆಹಿಕಲ್ಸ್. ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ, ಇಂಟೀರಿಯರ್ಸ್ನ ತುಂಬ ನೀಟಾಗೈತೆ. ವಿತ್ ಫುಟ್ ಮ್ಯಾಚ್ ಜೊತೆನೇ ನಿಮ್ಗೆ ಬರ್ತಾ ಇದೆ. ರ್ಯಾಟ್ ಸೀಟ್ ಕವರ್ಸು ನೋಡಿ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ಓವರಾಲ್ ಇಂಟೀರಿಯರ್ಸ್ನ ತುಂಬ ನೀಟಾಗೈತೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಟಾಪ್ ಕ್ಲಾಸ್ ಆಗೈತೆ. 05 ಸುಜುಕಿಯಲ್ಲಿ ಯಾವ ಮಾಡೆಲ್ ಸರ್ ಇದು? ಸರ್ ಸೆಲಾರಿಯೋ ಬಂದು ಫುಲ್ ಟಾಪ್ ಆ್ಯಂಡ್ ಸಿಂಗಲ್ ಓನರ್ ವೆಹಿಕಲ್, ಬರೀ 34,000 ಓಡಿದೆ. ಶೋರೂಮ್ ಹಿಸ್ಟ್ರಿ ವೆಹಿಕಲ್. ಕಸ್ಟಮರ್ ಬಂದು ಶೋರೂಮ್ಗೆ ತೊಗೊಂಡೋಗ್ಲಿ ಸರ್. ಗಾಡಿನ ನಾನು ಚಾನ್ಸ್ ರೇಟ್ ಕೊಡ್ತೀನಿ ಸರ್. ಮಾರ್ಕೆಟ್ ರೇಟ್ 4.5 ಇದೆ, 4.30ಕ್ಕೆ ಕೊಡ್ತೀನಿ ಸರ್. ನಿಮ್ಮ ಯೂಟ್ಯೂಬಿಂದ ಬಂದರೆ 4.30. ಲೋನ್ ಎಷ್ಟು ಹೇಳ್ತೀರಾ ಸರ್? 4 ಲಕ್ಷ. ಓಕೆ ಗ್ರೇಟ್. 30,000 ಡೌನ್ ಪೇಮೆಂಟ್ ಬಂದರೆ ಕಾರ್ ತೊಗೊಂಡೋಗ್ಬೋದು. ಆದರೆ ಸಿಬಿಲ್ ಇದ್ರೆ ಮಾತ್ರ. ನಿಮಗೆ 2 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಚಿರಾಗ್ ಫೈನಾನ್ಸಲ್ಲಿ. ಓಕೆ ಫೈನ್ ಸರ್. ಸೊ ನೋಡಿ 430 ಸರ್ ಹೇಳ್ತಾ ಇದ್ದಾರೆ, 4,30,000 ನೋಡಿ. ವೈಟ್ ಕಲರ್ ವೆಹಿಕಲ್, ಡೇ ಲೈಟ್ ಸೂಪರ್ ಆಗಿ. KS05 ರಿಜಿಸ್ಟ್ರೇಷನ್. ಬಾಡಿ ಎಲ್ಲ ತುಂಬ ನೀಟಾಗೈತೆ. ಟಯರ್ಸ್ ಎಲ್ಲ ನೋಡ್ಬೋದು, 4 ಟಯರ್ಸು ಬಟನ್ಸ್ ಎಲ್ಲ ಫ್ರೆಶ್ ಇದೆ. ಬಾಡಿ ನೋಡಿ ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟಾಗಿದೆ. ಇಂಟೀರಿಯರ್ಸು ನಿಮ್ಗೆ ತೋರಿಸ್ತೀನಿ. ರ್ಯಾಟ್ ಟಯರ್ಸ್ ಕೂಡ ನೋಡ್ಬೋದು, ತುಂಬ ಗುಡ್ ಕಂಡೀಷನ್ಲೇ ಐತೆ. ಇಂಟೀರಿಯರ್ಸ್ ಎಲ್ಲ ನೋಡಿ, ಇಂಟೀರಿಯರ್ಸ್ ಎಲ್ಲ ಸೂಪರ್. ಡ್ಯಾಶ್ ಬೋರ್ಡ್ನ ನೋಡಿ, ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗೈತೆ ಡ್ಯಾಶ್ ಬೋರ್ಡು. ಸರ್ ಸುಜುಕಿಲಿ ಯಾವ ಮಾಡೆಲ್ ಸರ್ ಇದು? ಸರ್ ಮಾರುತಿಲಿ ರಿಡ್ಜ್ ವೆಹಿಕಲ್ ಸರ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಎಷ್ಟು ಓಡಿದೆ ಅಂದ್ರೆ 52,000. ಗಾಡಿ ಬಂದು ಇವಾಗ ವೆರಿ ಗುಡ್ ಕಂಡೀಷನ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ಇದೆ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ ಗಾಡಿ 3.5 ಲಕ್ಷ ಸರ್, ಚಾನ್ಸ್ ರೇಟ್. ಕಸ್ಟಮರ್ ಬಂದು ನೋಡ್ಲಿ ಸರ್, ಅವ್ರು ಏನ್ ಕೇಳ್ತಾರೆ ಅದನ್ನ ಖುಷಿಯಾಗಿ ಮಾಡಿಸ್ಕೊಡ್ತೀನಿ. ಆದ್ರೆ ಅಲ್ಟಿಮೇಟ್ ಏನಂತಂದ್ರೆ ಕಸ್ಟಮರ್ ಬಂದು ನೋಡ್ಬೇಕು. ಚಿರಾಗ್ ಕಾರ್ಸ್, ಮೈಸೂರು ಬೆಂಗಳೂರು ರೋಡ್, ನಿಯರ್ VRL ಮೈಸೂರು. 3 ಲಕ್ಷ ಸ್ಪಾಟ್ ಅಪ್ರೂವ್ಡ್. ಅದೇ 2 ಲಕ್ಷ ಲೋನ್ ಬೇಕಂದ್ರೆ ಚಿರಾಗ್ ಫೈನಾನ್ಸ್ ಸ್ಪಾಟ್ ಅಪ್ರೂವ್ಡ್ ಸರ್. ಓಕೆ ಸರ್. ನಿಮಗೆ ಸಿಬಿಲ್ ಇದ್ರೆ 3 ಲಕ್ಷ ಆಗುತ್ತೆ. ಸಿಬಿಲ್ ಕಮ್ಮಿ ಇದ್ರೂ 2 ಲಕ್ಷ ಆಗುತ್ತೆ ಚಿರಾಗ್ ಫೈನಾನ್ಸ್ ಅಲ್ಲಿ ಸರ್. ಓಕೆ ಸರ್, ಇದು ಅಜೆಂಡಾ ಮಾಡೋದು ಇಷ್ಟೇ ಸರ್. ಕಾಸಲ್ಲಿ ಏನೋ ಸಂಪಾದನೆ ಮಾಡ್ತೀವಿ ಅಂತ ಉದ್ದೇಶ ಅಲ್ಲ ಸರ್. ನನ್ನ ಸಂಸ್ಥೆ 30 ಜನ ಎಂಪ್ಲಾಯ್ಸ್ ಇದ್ದಾರೆ. ನಾನು ಹೋರಾಟ ಮಾಡ್ತಾ ಇದ್ದೀನಿ ಒಂದು ಸಂಸ್ಥೆನ ಉಳಿಸ್ಕೊಂಡು, ಒಂದು ಎನರ್ಜೆಟಿಕ್ ಆಗಿ. ನಾನು ಒಬ್ಬ ಮಾರ್ಕೆಟಲ್ಲಿ ಕಮರ್ಷಿಯಲ್ಲು ಕಾರ್ಸ್ ಯಾವುದಾದ್ರೂ ಆಗಲಿ, ಚಿರಾಗ್ ಫೈನಾನ್ಸರ್ ಆಗಲಿ, ಅಲ್ಟಿಮೇಟ್ ಸಂಸ್ಥೆ ನಡಿಬೇಕು ಅನ್ನೋ ಉದ್ದೇಶ ಅಷ್ಟೇ ಸರ್. ಇನ್ನು ಬೇರೆ ಆಲೋಚನೆ ಏನೂ ಇಲ್ಲ. ಸಂಪಾದನೆ ಒಂದು ರೀತಿ ಹಾಗೆ ಆಗುತ್ತೆ, ಆದರೆ ಅಲ್ಟಿಮೇಟ್ ಸರ್ವಿಸ್ ಓರಿಯೆಂಟೆಡ್ ನೀವು ಬೆಳೆಸಿರುವಂಥ ಸಂಸ್ಥೆ, ಸಾರ್ವಜನಿಕ ಸಂಸ್ಥೆ ಚಿರಾಗ್ ಮೋಟರ್ಸ್. ದಯವಿಟ್ಟು ಯಾರು ಬಂದು ಕೇಳಿದ್ರು ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ದಯವಿಟ್ಟು ಸೆಕೆಂಡ್ ಹ್ಯಾಂಡ್ಲಲ್ಲಿ ಆದಷ್ಟು ಮಟ್ಟಿಗೆ ಕ್ವಾಲಿಟಿ ವೆಹಿಕಲ್ಸ್ ಕೊಡಬೇಕು ಅನ್ನೋ ಆಸೆ ಇದೆ. ಬಂದು ಚಿರಾಗ್ ಕಾರ್ಸಲ್ಲಿ ನೋಡಿ. ನಿಮಗೆ ಏನಾದರೂ ಕಸ್ಟಮರ್ ಇಂಪ್ರೆಸ್ ಆಗಿಲ್ಲ ಅಂದರೆ ನಾನು ಕಾರ್ ತಂದಿರೋದ್ರಲ್ಲಿ ಎಲ್ಲೋ ನಾನೇ ಎಡವಿದ್ದೀನಿ ಅಂತೀನಿ. ದಯವಿಟ್ಟು ನನಗೂ ಏನಾದ್ರು ಹೇಳ್ಕೊಡಿ. ಆದರೆ ಖಂಡಿತವಾಗಿಯೂ ನಾನು 10 ಜನ ಬಂದು ಕಸ್ಟಮರ್ಸ್ ನೋಡಿದ್ದಾರೆ, ಒಳ್ಳೊಳ್ಳೆ ಕಾರ್ ತಂದಿದ್ದೀರಾ ಸರ್, ತುಂಬ ಚೆನ್ನಾಗಿದೆ ಅಂದಿದ್ದಾರೆ. ನನಗೆ ರೈತಾಪಿ ವರ್ಗದವರು, ಸ್ಮಾಲ್ ಸೆಕ್ಟರ್ಸ್, ನಮ್ಮ ಅಶೋಕ್ ಲ್ಯಾಂಡ್ ದೋಸ್ತು, ಟಾಟಾ ಎಸ್ ಇಟ್ಟಿರುವಂಥ ಕಸ್ಟಮರೇ ಬೇಕು ಸರ್ ನನಗೆ. ಅವರು ಕಾರ್ ತೊಗೊಂಡು ಯೂಸ್ ಮಾಡಿದ್ರೆ ನನಗೆ ಖುಷಿ ಇದೆ ಸರ್ ತುಂಬ. ಯಾಕೆ ಅಂತಂದರೆ ನಾನು ಎಕ್ಸಿಕ್ಯೂಟಿವಿಂದ ಬಂದು 2 ವೀಲರಿಂದ ಬಂದು ಇವತ್ತು ಇನೋವಾ ಕಾರಲ್ಲಿ ಓಡಾಡ್ತಾ ಇದ್ದೀನಿ ಅಂದರೆ ನನಗೆ ಬೆಳೆಸಿರೋರು ಟಾಟಾ ಎಸ್ಸು ದೋಸ್ತ್ ಕಸ್ಟಮರು ಸರ್. ಅದರಿಂದ ನನಗೆ ಹೆಮ್ಮೆ ಇದೆ. ದಯವಿಟ್ಟು ಅವ್ರಿಗೊಂದು ಕಾರ್ ಕೊಡಬೇಕು ಅನ್ನೋ ಅಜೆಂಡಾ ಅಷ್ಟೇ. ಇವತ್ತು ಮಾರ್ಕೆಟಲ್ಲಿ ವಾರ್ಸ್ ಇದೆ, ಅದ್ರ ಜೊತೆಗೆ ಪೆಟ್ರೋಲ್ ಡೀಸೆಲ್ ವೇರಿಯಂಟರ್ಸ್ ಇದೆ, ಗೌರ್ಮೆಂಟ್ ವೇರಿಯಂಟರ್ಸ್, ಕೆಲಸದೆಲ್ಲ ವೇರಿಯಂಟರ್ ಇರ್ಬೋದು. ಆದರೆ ಈ ಒತ್ತಡದಲ್ಲೂ ಸಾರ್ವಜನಿಕವಾಗಿ ಜನಗಳಿಗೆ ಸ್ಮಾಲ್ ಕಮರ್ಷಿಯಲ್ ವೆಹಿಕಲ್ಸು, ಕಾರ್ಸು ತುಂಬ ಇಷ್ಟ ಇದೆ. ನನಗೆ ಟಾಟಾ ಎಸ್ ಓಡಿಸೋನು ಕಾರ್ ತೊಗೋಬೇಕು ಅನ್ನೋ ಅಜೆಂಡಕ್ಕೋಸ್ಕರ ನಾನು ಚಿರಾಗ್ ಕಾರ್ಸ್ ಅಂತ ಇನ್ನೊಂದು ಅಡಿಷನಲ್ ಒಂದು ಸೆಕ್ಟರ್ಸ್ನ ಓಪನ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ಗ್ರಾಹಕರು ಬಂದು ನೋಡಿ. ಯಾವ ಕಾರ್ಸ್ನು ನೀವು ತೊಗೋಬೇಕು ಆ ಕಂಡೀಷನ್ಸಲ್ಲಿ ಕಾರ್ನ ನಾನು ಖಂಡಿತವಾಗಿಯೂ ನಿಮಗೆ ಕೊಡ್ತೀನಿ. ನೀವು ಖುಷಿಯಿಂದ ವ್ಯಾಪಾರ ಮಾಡಿ, ಖುಷಿಯಿಂದ ತೊಗೊಳ್ಳಿ ಸರ್. ದಯವಿಟ್ಟು ನೀವು ಬೆಳೆಸಿರುವಂಥ ಕಂಪನಿ ನಿಮ್ಮ ಜೊತೆ, ನಮ್ಮ ಸ್ಟಾಫ್ಸು ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಎಲ್ಲ ವೆಹಿಕಲ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಇನ್ನೂ ಹೊಸ ವೆಹಿಕಲ್ಸ್ ಬರುತ್ತೆ, ಅದನ್ನು ನೆಕ್ಸ್ಟ್ 1 more ವಿಡಿಯೋದಲ್ಲಿ ತೋರಿಸ್ತೀನಿ ಸರ್. ಓಕೆ ಫೈನ್. ಇದು ಲಾಸ್ಟ್ ಆ್ಯಂಡ್ ಫೈನಲ್ ವೆಹಿಕಲ್ 3,50,000, 3,50,000 ಹೇಳ್ತಾರೆ. ಸಿಲ್ವರ್ ಕಲರ್ ವೆಹಿಕಲ್, ಬಾಡಿ ಎಲ್ಲ ನೋಡಿ ತುಂಬ ನೀಟ್ ಆಗೈತೆ. 4 ಟಯರ್ಸ್ ನೋಡ್ಬೋದು, ಟಯರ್ಸ್ ಬಟನ್ಸ್ ಎಲ್ಲ ಫ್ರೆಶ್ ಐತೆ. ಸಿಲ್ವರ್ ಕಲರ್ ವೆಹಿಕಲ್, ಬಾಡಿ ಎಕ್ಸ್ಟೀರಿಯರ್ ಎಲ್ಲ ತುಂಬ ನೀಟ್ ಆಗೈತೆ. ರ್ಯಾಟ್ ಟಯರ್ಸ್ ಗುಡ್ ಕಂಡೀಷನ್ಲೇ ಐತೆ. ವೆಹಿಕಲ್ ಇಂಟೀರಿಯರ್ಸ್ ಎಲ್ಲ ನೋಡಿ, ಡ್ಯಾಶ್ ಬೋರ್ಡ್ನ ಅಷ್ಟು ನೀಟ್ ಆಗಿದೆ. ವೆಲ್ ಮೇಂಟೈನ್ ವೆಹಿಕಲ್. ಸೀಟ್ ಕವರ್ಸು ಇಂಟ್ಯಾಕ್ಟ್ ಆಗಿದೆ, ವಿತ್ ಫುಟ್ ಮ್ಯಾಚ್ ಜೊತೆನೇ ನಿಮ್ಗೆ ಬರ್ತಾ ಇದೆ. ನಿಮಗೆ ರ್ಯಾಟ್ ಸೀಟ್ಸ್ ಎಲ್ಲ ನೋಡ್ಬೋದು, ಎಲ್ಲ ಸೀಟ್ ಕವರ್ಸ್ ಎಲ್ಲ ಇಂಟ್ಯಾಕ್ಟ್ ಆಗಿದೆ. ರ್ಯಾಟ್ ಸೀಟ್ಸ್ ನಿಮಗೆ ಒಂದು ಫುಟ್ ಮ್ಯಾಚ್ ಎಲ್ಲ ಬರ್ತದೆ. ಇಂಟೀರಿಯರ್ಸ್ ಎಲ್ಲ ನೋಡಿ ಟಾಪ್ ಕ್ಲಾಸ್ ಆಗಿದೆ. ವೆಲ್ ಮೇಂಟೈನ್ಡ್ ಇಂಟೀರಿಯರ್ಸ್ ಇದೆ. ನಿಮಗೆ ಈ ಗಾಡಿಯಲ್ಲಿ ಸೌಂಡ್ ಸಿಸ್ಟಮ್, ಸೋನಿ ಸೌಂಡ್ ಸಿಸ್ಟಮು ಬರ್ತಾ ಇದೆ ನಿಮಗೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಸೂಪರ್ ಆಗೈತೆ.
ಸೊ ಕಾಂಟ್ಯಾಕ್ಟ್ ಚಿರಾಗ್ ಕಾರ್ಸ್. ಈ ವಿಡಿಯೋಲಿ ಬರೋ ನಂಬರ್ಗೆ ಫೋನ್ ಹಚ್ಚಿ ಪರ್ಸನಲಾಗಿ ಶೋರೂಮ್ ಬಂದು ವಿಸಿಟ್ ಮಾಡಿ. ಗಾಡಿ ಎಲ್ಲ ಸೂಪರ್ ಆಗಿದೆ. ಫಸ್ಟ್ ಬ್ಯಾಚ್ ವೆಹಿಕಲ್ಸ್ ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಬೆಸ್ಟ್ ಆಫರ್ಲೆ. ಮೋಟರ್ಸಲ್ಲಿ ನೀವು ಸೂಪರ್ ಕಮರ್ಷಿಯಲ್ ಆಗಿ ಸೂಪರ್ ಸರ್ವಿಸ್ ಕೊಡ್ತಾ ಇದ್ರೆ ಸಡನ್ ಆಗಿ ನೋಡಿದಂಥ ಸರ್ಪ್ರೈಸ್ ಆಗಿ ಚಿರಾಗ್ ಕಾರ್ಸ್ ಅನ್ನು ತೊಗೊಂಡು ಬಂದಿದ್ದೀರಾ. ವೈ ಚಿರಾಗ್ ಕಾರ್ಸ್? ಸರ್, ಚಿರಾಗ್ ಕಾರ್ಸ್ ಮಾಡಿದ ಉದ್ದೇಶ ಇಷ್ಟೇ. ನಾನು ಚಿರಾಗ್ ಮೊದಲು ಮೋಟಾರ್ಸ್ ಅಂತ ಮಾಡಿದೆ, ಕಮರ್ಷಿಯಲ್ ವೆಹಿಕಲ್ಸು. ನೆಕ್ಸ್ಟ್ ಚಿರಾಗ್ ಟ್ರ್ಯಾಕ್ಟರ್ಸ್ ಅಂತ ಮಾಡಿದೆ, ಇಂಡೋಫಾರ್ಮ್ ಹೊಸ ಡೀಲರ್ಶಿಪ್ಪು. ಅದಾದಮೇಲೆ ಚಿರಾಗ್ ಎಲೆಕ್ಟ್ರಿಕಲ್ ಅಂತ ಮಾಡಿದೆ. ಅದಾದಮೇಲೆ ಚಿರಾಗ್ ಫೈನಾನ್ಸ್ ಅಂತ ಮಾಡಿದೆ. ಇವಾಗ ಚಿರಾಗ್ ಕಾರ್ಸ್ ಅಂತ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ನನ್ನ ದಿನನಿತ್ಯ ನನಗೆ ಸಿಗುವಂಥ ಕಸ್ಟಮರ್ಸ್ಗಳೇನೆಂದರೆ ರೈತಾಪಿ ವರ್ಗದವರು, ಗ್ರಾಮೀಣ ಪ್ರದೇಶದವರು, ಮತ್ತು ಅದ್ರ ಜೊತೆಗೆ ನನಗೆ ಟಾಟಾ ಏಸು, ದೋಸ್ತು, ಬುಲೋರೋ ಈ ಸ್ಮಾಲ್ ಸೆಕ್ಟರ್ಸ್ ಇರೋ ವೆಹಿಕಲ್ಗಳ ಕಸ್ಟಮರ್ಸು ನಮಗೆ ಏರಳವಾಗಿದ್ದಾರೆ. 23 ವರ್ಷ ಆಯಿತು ಸರ್. ನಾನು ಕ್ವಾಲಿಟಿ ಆಗಿದ್ದೀನಿ ಸರ್, ವೈಟ್ ಶೀಟ್ ಆಗಿದ್ದೀನಿ ಸರ್. ಯಾಕೆ ಅಂತಂದರೆ ಕಸ್ಟಮರ್ಗೆ ಅಜೆಂಡಾ ಇಷ್ಟೇ. ಕಮರ್ಷಿಯಲ್ ವೆಹಿಕಲ್ಸ್ ಓಡಿಸ್ತಾ ಇರ್ತಾರೆ, ದುಡಿತಾರೆ, ಎಲ್ಲರೂ ಚೆನ್ನಾಗಿ ದುಡ್ದಿರ್ತಾರೆ. ಕೆಲವೊಬ್ಬರು ಅವ್ರ ಫ್ಯಾಮಿಲಿ ಕಾರಲ್ಲಿ ಓಡಾಡಬೇಕು. ಒಂದು ಸ್ಮಾಲ್ ಈಗ ಏನಾಗ್ತದೆ ಅಂದರೆ, ನಾನು ಒಂದು ಚಿಕ್ಕ ಗಾಡೀಲಿ 2 ವೀಲರಿಂದ ಸ್ಟಾರ್ಟ್ ಮಾಡಿದ ಸಂಸ್ಥೆ ಇವತ್ತು ಕಾರ್ಸ್ಗಳಿರ್ಬೋದು, ಪ್ರತಿಯೊಂದು ಇನೋವಾ ಇರ್ಬೋದು, ಎಲ್ಲರೂ ಓಡಾಡಿರ್ಬೋದು. ನನಗೆ ಸ್ಯಾಟಿಸ್ಫೈ ಇದೆ ಜಾಬ್, ನನ್ನ ವರ್ಕ್ ಬಗ್ಗೆ. ಅದೇ ರೀತಿ ನನ್ನ ಗ್ರಾಹಕರಿದಾರಲ್ಲ, ಏನು ನನ್ನ ಜೊತೆಯಲ್ಲಿ ಬಂದಂಥವ್ರು 22 ವರ್ಷ, ಅವರು ಕಾರ್ ಯೂಸ್ ಮಾಡಲಿ ಅನ್ನೋ ಒಂದು ಅಜೆಂಡಾ ಅಷ್ಟೇ ಸರ್. ಖಂಡಿತವಾಗಿಯೂ ಏನು ಕಾರ್ಸ್ ಮಾಡಿಬಿಟ್ಟು ಏನು ಇದರಲ್ಲಿ ಏನು ಪ್ರಾಫಿಟ್ ಏನಿಲ್ಲ ಸರ್. ನನಗೆ ಒಂದು ಚಿರಾಗ್ ಫೈನಾನ್ಸ್ ನಡಿಬೇಕು, ಅವ್ರಿಗೆ ಕಸ್ಟಮರ್ಗೆ ಪುನಃ ಲೋನ್ ಕೊಡಬೇಕು. ನೆಕ್ಸ್ಟ್ ಒಳ್ಳೆ ಗಾಡಿ ಅವರು ಮನೇಲಿ ಓಡಿಸಿರೋ ಅವ್ರ ಫ್ಯಾಮಿಲಿ ಖುಷಿ ಆಗಬೇಕು. ಇವಾಗ ಒಂದು 2 ವೀಲರ್ ತೊಗೋತೀನಿ ಅಂದರೆ 2 ಲಕ್ಷ ರೂಪಾಯಿ, ಅದ್ರ ಬದಲು ಒಂದು 2.5-3 ಲಕ್ಷ ಒಂದು ಕಾರೇ ಕೊಡ್ತಾ ಇದ್ದೀನಿ ಸರ್. ನನ್ನ ಅಜೆಂಡಾ ಇಷ್ಟೇ. ಲಾಂಗ್ ಟರ್ಮಾಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ. ಕಸ್ಟಮರ್ ನನ್ನ ಜೊತೆ ಚೆನ್ನಾಗಿದ್ದಾರೆ, ನಾನು ಅವ್ರ ಜೊತೆ ಚೆನ್ನಾಗಿರಬೇಕು. ಇಬ್ಬರು ಬಾಂಡಿಂಗಲ್ಲಿ 22 ವರ್ಷ ಸರ್ವಿಸ್ ಬಂದಿದೆ. ಇನ್ನು 8 ವರ್ಷಕ್ಕೆ ಒಬ್ಬ ಮನುಷ್ಯ ಗೌರ್ಮೆಂಟ್ ಎಂಪ್ಲಾಯ್ 30 ವರ್ಷ ವರ್ಕ್ ಮಾಡೋದು. ಇನ್ನು 8 ವರ್ಷದಲ್ಲಿ ನಾನು ಅವ್ರ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಆಗಿ ಒಳ್ಳೆ ವಿಶ್ವಾಸವಾಗಿ ಹೋಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 1 ಮೋರ್ ಆ್ಯಡ್ ಮಾಡಿದ್ದೀನಿ. ಮತ್ತು ಅದ್ರ ಜೊತೆಗೆ ನನ್ನ ಸಂಸ್ಥೆ ಎಂಪ್ಲಾಯ್ಸ್ಗಳು ಅಷ್ಟೇ ಅಡಿಷನಲ್ ಆಗಿ ಒಂದು ಗ್ರೂಪ್ ಚಿರಾಗ್ ಮೋಟಾರ್ಸ್, ಚಿರಾಗ್ ಟ್ರ್ಯಾಕ್ಟರ್, ಚಿರಾಗ್ ಫೈನಾನ್ಸ್, ಚಿರಾಗ್ ಎಲೆಕ್ಟ್ರಿಕಲ್, ಈಗ ಚಿರಾಗ್ ಕಾರ್ಸ್ ಅಂತ ಮಾಡಿದಾಗ ಮಾರ್ಕೆಟ್ ಎಲ್ಲೋ ಒಂದು ಕಡೆ ಇಲ್ಲಪ್ಪ, ಏನೋ ಸಮಥಿಂಗ್ ಈಸ್ ಹ್ಯಾಪಂಡ್, ಲೋಕೇಶ್ ಏನೋ ಕ್ರಿಯೇಟಿವ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಜನಗಳಲ್ಲೂ ಇದೆ, ನನ್ನಲ್ಲೂ ಇದೆ. ಇನ್ನೂ ಏನೋ ಒಂದು ನೆಕ್ಸ್ಟ್ ಆಲೋಚನೆ ಇದೆ, ಫ್ಯಾಕ್ಟ್ರಿ ಇಂಡಸ್ಟ್ರಿ ಮಾಡಬೇಕು ಅಂತ. ಅದಕ್ಕೆಲ್ಲ ಸಪೋರ್ಟ್ ಬೇಕಾಗಿರೋದು ನನ್ನ ಮ್ಯಾನ್ ಪವರ್ಸು, ನನ್ನ ಜನತೆ. ಅದಕ್ಕೆ ಎಲ್ಲರಿಗೂ ನನ್ನ ಖುಷಿ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ. ಚಿರಾಗ್ ಕಾರ್ಸ್ ಮಾಡಿದ್ದೀನಿ, ದಯವಿಟ್ಟು ಕಸ್ಟಮರ್ಸ್ ಬಂದು ನೋಡಿ, ನಿಮಗೆಲ್ಲ ಒಳ್ಳೆ ಗಾಡಿ ಸಿಗುತ್ತೆ. ನೀವು ಅಷ್ಟೇ ಖುಷಿ ಪಡ್ತೀರಾ. ನೀವು ಕೊಡೋ ದುಡ್ಡು ನನಗೆ ಮಾನದಂಡ ಇಲ್ಲ. ನೀವು 2 ಲಕ್ಷ ರೂಪಾಯಿ ಕಾರ್ ತೊಗೊಂಡ್ರೆ ಅದ್ರಲ್ಲಿ ಏನು ಮಾರ್ಜಿನ್ ಒಂದು 10,000 ರೂಪಾಯಿ ಇರ್ಬೋದು. ಕೊನೆ ಪಕ್ಷ ಅದೇನಾರ 2 ತಿಂಗಳು ನಿಂತ್ಕೊಂಡ್ರೆ ಅದು ಮಾರ್ಜಿನ್ ಹೋಗಿರ್ಬೋದು. ಯಾವುದೇ ಕಾರಣದಿಂದನೂ ಯಾವುದಲ್ಲೂ ಅಷ್ಟು ಸುಲಭ ಇಲ್ಲ ಸಂಪಾದನೆ ಮಾಡೋದು. ಅಲ್ಟಿಮೇಟ್ ಸರ್ವಿಸ್ ಓರಿಯೆಂಟೆಡ್ ಸಂಸ್ಥೆ ಇದು ಚಿರಾಗ್ ಮೋಟರ್ಸು, ಚಿರಾಗ್ ಕಾರ್ಸು. ದಯವಿಟ್ಟು ಬಂದು ವಿಸಿಟ್ ಮಾಡಿ. ಅದೇ ರೀತಿ ಚಿರಾಗ್ ಫೈನಾನ್ಸಲ್ಲಿ ನಿಮ್ಗೆ ಆಲ್ ವೆಹಿಕಲ್ಸ್ ಲೋನ್ ಮಾಡ್ಕೊಡ್ತೀನಿ ಸರ್. ಆಲ್ ವೆಹಿಕಲ್ಸು, ಈ ಕಾರ್ಸಿಂದ ಹಿಡಿದು JCP, ಟಿಪ್ಪರು ಎಲ್ಲದಕ್ಕೂ ಲೋನ್ ಮಾಡಿಕೊಡ್ತೀನಿ. ಬಿಕಾಸ್ ಕಸ್ಟಮರ್ ಬದುಕಬೇಕಷ್ಟೇ, ಅವರು ಬದುಕಬೇಕು, ನನ್ನ ಸಂಸ್ಥೆನೂ ಚೆನ್ನಾಗಿರಬೇಕು ಅನ್ನೋ ಉದ್ದೇಶ. ಇನ್ನೇನು ಬೇರೆ ಆಲೋಚನೆ ಏನಿಲ್ಲ ಸರ್. ಹುಟ್ಟು ಸಾವು ಮನುಷ್ಯನಿಗೆ ಸಹಜ, ಆದರೆ ಇದ್ದಷ್ಟು ದಿನ ನಾವೇನಾದ್ರು ಒಂದು ಸಾಧನೆ ಮಾಡ್ತೀವಿ ಅನ್ನೋ ಒಂದು ಅಭಿಪ್ರಾಯ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದುವರೆಗೆ ನನಗೆ 22 ವರ್ಷ ಸರ್ವಿಸಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಮುಂದೆನೂ ಇನ್ನು 8-9 ವರ್ಷಕ್ಕೆ ಏನಕ್ಕೆ ಸರ್, ಅವ್ರ ಜೊತೆ ವೆಲ್ವಿಷರ್ ಆಗಿ ಕಸ್ಟಮರ್ಗೆ ಖುಷಿಯಾಗಿ ಕೆಲಸ ಮಾಡ್ತೀವಿ. ಅದಾದಮೇಲೆ ಸೀನಿಯರ್ ಸಿಟಿಜನ್ ಆಗ್ತೀವಿ, ಆರಾಮಾಗಿ ಕಂಫರ್ಟ್ ಆಗಿರ್ತೀವಿ. ಅದು ಬೇರೆ ಕಡೆ ಒಂದು ವರ್ಗ ಇರ್ಬೋದು. ಆದರೆ ಒಂದು ಸಂಸ್ಥೆ ಮಾಡಿದ್ದೀನಿ ಅನ್ನೋ ತೃಪ್ತಿ ಇದೆ ಸರ್. ಎಕ್ಸಿಕ್ಯೂಟಿವ್ ಇಂದ ಬಂದು ಒಂದು ಚಿರಾಗ್ ಮೋಟರ್ಸ್ ಅಂದ್ಬಿಟ್ಟು ಗುಂಡಲ್ಪೇಟೆ, KR ಪಟೇಲ್ ಶೋರೂಮ್ ಮಾಡಿದ್ದೀವಿ ಅನ್ನೋ ತೃಪ್ತಿ ಇದೆ. ಅದಕ್ಕೆ ಇಲ್ಲಿವರೆಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿದಂಥ ಎಲ್ಲ ನನ್ನ ಜೊತೆಗೆ ತುಂಬ ನಾನು ಸಾಷ್ಟಾಂಗ ನಮಸ್ಕಾರ ಹೇಳ್ತೀನಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಮತ್ತೆ ನಾಳೆ ಒಂದು ಕಾರ್ ಬರ್ತಾ ಇದಲ್ಲ ಸರ್, ನಾಳೆ ನಾನು ಶಿಫ್ಟ್ ವೆಹಿಕಲ್ 2015 ಮಾಡಲು ನಿಮ್ಮದೇ ವಿಡಿಯೋದಲ್ಲಿ ಯಾರಿಸ್ ಸರ್, ನಿಮ್ಮದೇ ಮೈಸೂರು ಸ್ಟುಡಿಯೋದಲ್ಲೇ ಒಂದು ವೆಹಿಕಲ್ನ ಹೇಳ್ತೀನಿ. ಅದು ಎಂಟೈರ್ ಮಾರ್ಕೆಟು 2005 ಸಿಂಗಲ್ ಓನರ್ ವೆಹಿಕಲ್ಲು, VDI ಡೀಸೆಲ್ ವೆಹಿಕಲ್ ಎಲ್ಲೂ ಇಲ್ಲ ಸರ್. ನಮ್ಮಲ್ಲಿ 2 ವೆಹಿಕಲ್ ಬಂತು, 2 ವೆಹಿಕಲ್ ಸೋಲ್ಡ್ ಆಯಿತು. ನಾಳೆ ಬೆಳಗ್ಗೆ ಮಾರ್ನಿಂಗ್ ಒಂದು ವೆಹಿಕಲ್ ಬರುತ್ತೆ, ಅದು ನಿಮ್ಮ ವಿಡಿಯೋದಲ್ಲೇ ಅಪ್ಲೋಡ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಫೈನ್ ಶ್ಯೂರ್. ಓಕೆ, ಅದು ಬೆಸ್ಟ್ ರೇಟ್ ಸರ್, 5 ಲಕ್ಷ ಸರ್, ಚಾನ್ಸ್ ರೇಟ್. ಓಕೆ ಸರ್. ಕಸ್ಟಮರ್ ಬಂದು ಎಂಜಾಯ್ ಮಾಡಲಿ. ಮಾರ್ಕೆಟ್ ರೇಟ್ 5.5 ಇದೆ ಸರ್. ಓಕೆ, ನೈಸ್. ಶಿಫ್ಟ್ ಡೀಸೆಲ್ 5 lakhs ಓನ್ಲಿ. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.